ನಮಸ್ತೆ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದು ನನ್ನ ಫಸ್ಟ್ ಮಿನಿ ಲಾಗ್ ಆಗಿರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ನಿತ್ಯ ಕರ್ಮಗಳನ್ನು ಮುಗಿಸಿ ಫ್ರೆಶ್ ಅಪ್ ಆಗಿ ತದಾದ ನಂತರ ನಮ್ಮ ಮಾವ ಅವರಿಗೆ ಮೆಂತ್ಯ ಟೀನ ಮಾಡಿಕೊಡ್ತೀನಿ. ಹಾಗೆಯೇ ಪ್ರತಿದಿನ ಬೆಳಗ್ಗೆ ನಾನು ಕೂಡ ಒಂದು ಗ್ಲಾಸ್ ನೀರಿಗೆ 1 ಟೇಬಲ್ ಸ್ಪೂನ್ ಜೀರಿಗೆ, 1 ಟೇಬಲ್ ಸ್ಪೂನ್ ಸೋಂಪು ಕಾಳನ್ನು ಸೇರಿಸಿ ಅದನ್ನು ಚೆನ್ನಾಗಿ ಕುದಿಸಿ ಕುದಿಸಿರುವಂಥ ನೀರನ್ನು ನಾನು ಕೂಡ ಕುಡಿತೀನಿ. ಇದು ಜೀರ್ಣಕ್ರಿಯೆಗೆ ತುಂಬ ಉತ್ತಮ. ನೆಕ್ಸ್ಟ್ ಇದಾದಮೇಲೆ ನಾನು ಇವತ್ತು ದೋಸೆ ಮಾಡ್ತಾಯಿದ್ದೀನಿ. ಒಂದು ಸೈಡಲ್ಲಿ ನಮ್ಮಮ್ಮಂಗೆ ಟೀ ಮಾಡಿಕೊಡ್ತಾ ಇದ್ದೆ, ಇನ್ನೊಂದು ಸೈಡಲ್ಲಿ ದೋಸೆಗೆ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಕಲರ್ಫುಲ್ ದೋಸೆ. ಸೊ ಇದರಲ್ಲಿ ಕ್ಯಾರೆಟು, ಬೀಟ್ರೋಟು ಮತ್ತು ಈರುಳ್ಳಿ, ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಇದ್ರ ಮೇಲ್ಗಡೆ ನಾನು ಈರುಳ್ಳಿ, ಬೀಟ್ರೂಟು, ಕ್ಯಾರೆಟು ಹಾಗೆಯೇ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡಿ ಹಾಕಿದ್ದೀನಿ. ಇದು ಥರ ಡಿಫ್ರೆಂಟಾಗಿ ಬಂತು. ಅದಾದ ನಂತರ ನಾನೇನು ಮಾಡಿದೆ ಅಂತಂದರೆ ದೋಸೆ ಬ್ಯಾಟರ್ಗೆ ಕಟ್ ಮಾಡಿ ಇಟ್ಕೊಂಡಿರುವಂಥ ಈರುಳ್ಳಿ, ಕ್ಯಾರೆಟು, ಬೀಟ್ರೂಟು ಮತ್ತು ಕೊತ್ತಂಬರಿ ಸೊಪ್ಪನ್ನು ಅದಕ್ಕೆ ಮಿಕ್ಸ್ ಮಾಡಿ ಹಾಕಿಬಿಟ್ಟೆ. ಬೀಟ್ರೂಟು ಕಲರ್ ಬಿಡ್ತು, ಸೊ ಕಲರ್ಫುಲ್ ದೋಸೆ ಆಯ್ತದು. ಸೊ ಇವಾಗೆಲ್ಲನೂ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿ ಮಿಶ್ರಣ ಮಾಡಿದೆ. ಸೊ ಬ್ಯಾಟರ್ ನೋಡಿ ಒಂಥರ ಪಿಂಕಿಶ್ ಕಲರ್ ಬಂದಿದೆ. ಹಾಗೆಯೇ ದೋಸೆನ ತಿರುಗ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳಿ ದೋಸೆಗೆ. ಆಮೇಲೆ ನೋಡಿ ಕಲರ್ ಯಾವ ಥರ ಬಂದಿದೆ ಅಂತ, ಲೈಟ್ ಪಿಂಕಿಶ್ ಕಲರ್ ಬಂದಿದೆ. ಸೊ ಫಸ್ಟ್ ಮಾಡಿರೋದು ಸೆಟ್ ದೋಸೆ ಆಯಿತು, ಸೆಕೆಂಡ್ ಮಾಡಿರೋದು ಕಲರ್ ದೋಸೆ ಆಯಿತು. ಸೊ ಚೆನ್ನಾಗಿತ್ತು ಇದು ಕೂಡ. ನೋಡಿ ಕಲರ್ ಬಂದಿದೆ. ಅದಾದ ನಂತರ ಇದಾದಮೇಲೆ ಬ್ರೇಕ್ಫಾಸ್ಟ್ ಮುಗಿಸಿ ಪಾಪುನ ಕರ್ಕೊಂಡು ವಾಕ್ ಮುಗಿಸ್ಕೊಂಡು ಬಂದ್ವಿ. ನಮ್ಮ ಪಾಪು ಇವಾಗ 16 ಮಂತ್ ಓಲ್ಡ್. ಸೊ ಇವಾಗ ನಡೀತಾ ಇದ್ದಾನೆ. ಒಂದು 15 ಡೇಸ್ ಆಯಿತು. ಸೊ ವಾಕ್ ಮುಗಿಸ್ಕೊಂಡು ಬಂದಾದಮೇಲೆ ಮಧ್ಯಾಹ್ನಕ್ಕೆ ಈ ಥರ ನಾವು ಲಂಚ್ನ ರೆಡಿ ಮಾಡ್ಕೊಂಡಿದ್ವಿ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಜೋಳದ ರೊಟ್ಟಿ, ಸಬ್ಬಸಿಗೆ ಸೊಪ್ಪು, ಹಾಗೆಯೇ ಹಕ್ಕ ಮೊಸರು ಪಲ್ಯ, ಚನ್ನಂಗಿ ಬೇಳೆ ಪಲ್ಯನೂ ಅಂತ ಹೇಳ್ತಾರೆ, ಹಾಗೆಯೇ ಮೊಸರು, ಸ್ವಲ್ಪ ಚಟ್ನಿ. ಇದಾಗಿತ್ತು ಮಧ್ಯಾಹ್ನದ ಊಟ. ಇದಾದಮೇಲೆ ಮಜ್ಜಿಗೆನ ಮಾಡ್ಕೊಂಡು ಕುಡ್ಕೊಂಡ್ವಿ. ದೇಹಕ್ಕೆ ತುಂಬ ತಂಪಿದು, ಬೇಸಿಗೆ ಕಾಲದಲ್ಲಿ ತುಂಬ ಉತ್ತಮ ಆರೋಗ್ಯಕ್ಕೆ. ಹಾಗಾಗಿ ಈ ಥರ ಮಜ್ಜಿಗೆ ಮಾಡ್ಕೊಂಡು ಕುಡಿದ್ವಿ. ಸಾಯಂಕಾಲಕ್ಕೆ ಸ್ನ್ಯಾಕ್ಸ್ ಪಾಪ್ಕಾರ್ನ್ ಜೋಳ, ಇದನ್ನು ಚೆನ್ನಾಗಿ ಕುದಿಸ್ಬಿಟ್ಟು ಪಲ್ಯಕ್ಕೆ ಯಾವ ಥರ ನಾವೆಲ್ಲನೂ ಈರುಳ್ಳಿ, ಬೆಳ್ಳುಳ್ಳಿ ಮತ್ತು ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು, ಟೊಮೊಟೊ ಇದೆಲ್ಲ ಹಾಕಿ ಬೇಯಿಸ್ತೀವಲ್ಲ, ಆ ಥರ ಮಾಡಿಕೊಂಡು ಒಗ್ಗರಣೆ ಕೊಟ್ಕೊಂಡು ಈ ಥರ ಟೇಸ್ಟಿಯಾಗಿರೋದು ತಿಂದ್ವಿ. ಇದಾಗಿತ್ತು ನನ್ನ ಫಸ್ಟ್ ಮಿನಿ ಲಾಗ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್. ಥ್ಯಾಂಕ್ ಯು.